ಹಲೋ ಮೈ ಡಿಯರ್ ಇನ್ಸ್ಟಾ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟಾರೋ. ಇವತ್ತು ನಾನು ಯಾವ ವಿಚಾರವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಆಬ್ವಿಯಸ್ಲಿ ಇವತ್ತು ರಾಯರ ವಾರ ಆಗಿರೋದ್ರಿಂದ ರಾಯರ ಸಂದೇಶ ಏನಾಗಿದೆ ನಿಮ್ಮ ವಿಚಾರದಲ್ಲಿ, ಏನು ಸಂದೇಶ, ಏನು ಮುನ್ಸೂಚನೆ ರಾಯರು ನಿಮಗೆ ಕೊಡ್ತಾ ಇದ್ದಾರೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ 3 ಕಾರ್ಡ್ಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. 3 ಕಾರ್ಡ್ಗಳ ಮೇಲೆ 3 ಸ್ಟೋನ್ಗಳನ್ನ ಇಟ್ಟಿದ್ದೀನಿ. ಯಾರು ರಾಯರ ಅಪಾರ ಭಕ್ತರಿದ್ದೀರಿ, ಯಾರು ರಾಯರನ್ನ ಪ್ರತಿದಿನ ಪ್ರತಿ ಕ್ಷಣ ರಾಯರನ್ನ ಬಹಳಷ್ಟು ಆರಾಧನೆ ಮಾಡ್ತೀರಿ ಅಂಥವ್ರಿಗಾಗಿ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಹಾಗೆ ರಾಯರ ಸಂದೇಶ ಅಂದರೆ ರಾಯರನ್ನ ನಾನು ಅಷ್ಟೊಂದು ನಂಬಿಲ್ಲ, ರಾಯರನ್ನ ಮನಸ್ಸಿನಲ್ಲಿ ಇಟ್ಕೊಂಡು ನಾನು ನೋಡೋದಾದ್ರೆ ಏನು ಹೇಳ್ತಾರೆ ಅನ್ನೋರ್ಗೂ ಕೂಡ ಇವತ್ತಿನ ವಿಡಿಯೋ ರೆಸೊನೇಟ್ ಆಗುತ್ತೆ ಅಂತ ಹೇಳ್ಬೋದು. ಎಂದಿನಂತೆ ನಿಮ್ಮ ಮುಂದೆ 3 ಕಾರ್ಡ್ಗಳನ್ನ ಇಟ್ಟಿದ್ದೀನಿ. 3 ಕಾರ್ಡ್ಗಳ ಮೇಲೆ 3 ಸ್ಟೋನ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವಂತಹ ಕಾರ್ಡ್, ಯಾವ ಕಾರ್ಡ್ ಇರುವಂತಹ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾನೇ ಹತ್ತಿರ ರೆಸೊನೇಟ್ ಆಗುತ್ತಲ್ಲ, ಆ ಒಂದು ಕಾರ್ಡ್ನ ನೀವು ರಾಯರ ಹೆಸರನ್ನ ಹೇಳಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಐ ಹೋಪ್ ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ದೀರ ಅಂತ ಹೇಳಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ವೃಥಾಯ ಚ ಭುಜತಾಂ ಕಲ್ಪ ವೃಕ್ಷಾಯ ನಮತಾಂ ಕಾಮಧೇನುವೆ ಅಂತ ಹೇಳ್ತಾ, ಯಾರೆಲ್ಲ ಮೊದಲನೇ ಸ್ಟೋನ್, ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ಅವ್ರಿಗೆ ರಾಯರಿಂದ ಏನು ಮುನ್ಸೂಚನೆ ಬರ್ತಾ ಇದೆ, ಯಾವ ಸಂದೇಶ ಬರ್ತಾ ಇದೆ ನೋಡೋಣ. ರಾಯರ ಸಂದೇಶ ಏನಾಗಿದೆ ನಿಮ್ಮ ಜೀವನದಲ್ಲಿ, ಯಾವ ವಿಚಾರ ರಾಯರು ನಿಮಗೆ ಮುಂಚಿತವಾಗಿ ಮುನ್ಸೂಚನೆ ಕೊಡ್ತಾ ಇದ್ದಾರೆ ಅಂತ ಹೇಳಿ. ಹಾಗೆ ನಿಮ್ಮ ಎನರ್ಜಿ ಏನಿದೆ ಅಂತ ಹೇಳಿ. ಯಾವುದಾದ್ರೂ ಹಣದ ವಿಚಾರದಲ್ಲಿ ಬಹಳಷ್ಟು ತೊಂದರೆ ತಾಪತ್ರೆಗಳನ್ನ ನೀವು ಹಿಂದೆ ಅನುಭವಿಸಿರಬಹುದು. ಬಟ್ ಆ ಹಣದ ಬ್ಲಾಕೇಜ್ ಏನಿದೆಯಲ್ಲ, ಆ ಹಣದ ಬ್ಲಾಕೇಜ್ ಇಂದ ಹೊರಗಡೆ ಬರುವ ಸಾಧ್ಯತೆ ಇದೆ. ಹಾಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಾಗಿರ್ಬಹುದು, ಮುಂದಿನ ಜೀವನಗಳಲ್ಲಾಗಿರಬಹುದು, ನಿಮಗೆ ಬಹಳಷ್ಟು ಆಪರ್ಚುನಿಟಿ ಸಿಗುವಂತ ಸಾಧ್ಯತೆ ಇದೆ. ಹಾಗೆ ಮನೆಯ ಹಿರಿಯರು ನಿಮ್ಮನ್ನ ಭೇಟಿ ಆಗುವಂಥದ್ದಿದೆ. ಹಾಗೆ ಯಾರ ಮನೆಯಲ್ಲಿ ನಾಯಿಗಳನ್ನ ಸಾಕಿರೋದಿಲ್ಲ, ನಾಯಿಗಳನ್ನ ಸಾಕಬೇಕು ಅನ್ನುವಂಥ ಆಸೆ ಇರಬಹುದು, ಅಥವಾ ಅಚಾನಕ್ ಆಗಿ ಶ್ವಾನ ಪ್ರವೇಶ ಆಗುವಂಥದ್ದು, ಈ ರೀತಿ ಎಲ್ಲ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಬಹಳಷ್ಟು ಆಪರ್ಚುನಿಟೀಸ್ ಕೂಡ ನಿಮ್ಮ ಲೈಫಲ್ಲಿ ಬರ್ತಾ ಇದೆ ಅಂತ ಹೇಳಿ ರಾಯರ ಸಂದೇಶ ಕೊಡ್ತಾ ಇದೆ. ಹಾಗೆ ನಿಮ್ಮ ಲೈಫಲ್ಲಿ ಹೊಸ ಲೈಫು, ಹಾಗೆ ಹೊಸ ಆಪರ್ಚುನಿಟೀಸ್ ನಾನು ಹೇಳಿದ್ನಲ್ಲ ಅದೇ ರೀತಿ ಬರುವಂತ ಸಾಧ್ಯತೆ ಹೆಚ್ಚಿದೆ. ಹಾಗೆ ಮದುವೆ ನಿರೀಕ್ಷೆಯಲ್ಲಿ ಏನಾದರೂ ಇದ್ರೆ ಹೊಸ ಪರ್ಸನ್, ಹೊಸ ಪಾರ್ಟ್ನರ್ ಬರುವಂತಹ ಸಾಧ್ಯತೆ ಇದೆ. ಹಾಗೆ ನಿಮ್ಮ ಲೈಫಲ್ಲಿ ಹೊಸ ಪರ್ಸನ್ ನ ಎಂಟ್ರಿ ಒಂದು ಆಗುವಂತ ಸಾಧ್ಯತೆ ಇದೆ ಅಂತ ಹೇಳಿ ತೋರಿಸುತ್ತೆ. ಹೌದು, ಹೊಸ ಪರ್ಸನ್ ಎಂಟ್ರಿ ಆಗುತ್ತೆ, ಹಣದ ಅವಕಾಶಗಳಿದೆ. ದುಡುಕಿ ಈಗ ಬಹಳಷ್ಟು ಭಗವಂತ ಚಾನ್ಸ್ಗಳನ್ನ ಕೊಟ್ಟಿರ್ತಾನೆ, ನೀವು ದುರುಪಯೋಗ ಪಡ್ಕೊಳ್ಳೋದು, ಹಣನ ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಳದೆ ಇರೋದು ಅಂಥದ್ದಾಗಿರ್ಬೋದು, ಅಥವಾ ಯಾವುದೇ ವ್ಯಕ್ತಿಗಳಾಗಿರ್ಲಿ ಹೊಸದಾಗಿ ನೀವು ಬಂದಾಗ ನೀವು ತುಂಬಾನೇ ಎಂಟರ್ಟೈನ್ ಮಾಡುವಂಥದ್ದು, ಅಥವಾ ನಿಮ್ಮ ಲೂ ಪಾಯಿಂಟ್ಸ್ಗಳನ್ನ ಹೇಳುವಂಥದ್ದು, ಈ ರೀತಿ ಎಲ್ಲ ಮಾಡೋ ಆಗಿಲ್ಲ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆ ನೀವಿವತ್ತೇನಾದ್ರೂ ಆರೋಗ್ಯದ ಸಮಸ್ಯೆಯಲ್ಲಿ ಬಳಲ್ತಾ ಇದ್ದೀರಿ ಅಂತ ಹೇಳಿದ್ರೆ ಅದು ನಿಮ್ಗೆ ನೀವು ಮಾಡ್ಕೊಂಡಿರುವಂತಹ ಕಾಯಿಲೆಗಳು. ಯಾಕೆ ಅಂತ ಹೇಳಿದ್ರೆ ಈ ಪ್ರೀವಿಯಸ್ ಅಲ್ಲಿ, ಇಲ್ಲಿ ಫುಲ್ ಕಾರ್ಡ್ ಬಂದಿರೋದ್ರಿಂದ ಈ ಪ್ರೀವಿಯಸ್ ಅಲ್ಲಿ ನೀವು ನಿಮ್ಮ ಆರೋಗ್ಯದ ಕಡೆ ಸರಿಯಾದ ಗಮನಗಳನ್ನ ಕೊಡದೇ ಇರುವ ಕಾರಣ, ಊಟದ ಕಡೆ ಗಮನ ಕೊಡದೇ ಇರುವ ಕಾರಣ ಇವತ್ತು ನೀವು ನಿಮ್ಮ ಯಾವುದೇ ಒಂದು ಕಾಯಿಲೆಗಳಿಗೆ ಅದು ನೀವೇ ಹೊಣೆ ಆಗಿದ್ದೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ಇದು ಮೊದಲನೆಯ ಕಾರ್ಡ್ ರೀಡಿಂಗ್ ಆಗಿತ್ತು. ಹಾಗೆ ಯಾರೆಲ್ಲ ಸೆಕೆಂಡ್ ಕಾರ್ಡ್, ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ರಾಯರ ಸಂದೇಶ ಏನಾಗಿದೆ, ಯಾವ ವಿಚಾರ ನಿಮ್ಮ ಲೈಫಲ್ಲಿ ಬರುವಂಥದ್ದಿದೆ, ಯಾವ ಮುನ್ಸೂಚನೆ ರಾಯರು ಈ ಡಿವೈನ್ ಕಾರ್ಡ್ಗಳ ಮುಖಾಂತರ, ಟ್ಯಾರೋ ಕಾರ್ಡ್ ಒಂದು ಡಿವಿನೇಷನಲ್ ಟೂಲ್ ಅಂತಾನೆ ಹೇಳ್ಬೋದು. ಭಗವಂತನಿಗೂ ನಮಗೂ ಏನಾದ್ರೂ ಹೇಳಬೇಕು ಅನ್ನೋದಿದ್ರೆ ಈ ಕಾರ್ಡ್ ಮುಖಾಂತರವಾಗಿ ಆ ಎನರ್ಜಿ ಹೇಳುತ್ತೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ 9 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಹಣದ ಏನು ನೀವೇನಾದ್ರೂ ಲೋನ್ಸ್ಗೆ ಅಪ್ಲೈ ಮಾಡಿದ್ದಂಥದ್ದಾಗಿರ್ಬೋದು, ಹಣದ ಏನಾದ್ರೂ ನಿರೀಕ್ಷೆಯಲ್ಲಿ ಇರಬಹುದು. ಯಾವುದೋ ಒಂದು ಹಣ ಬರಬೇಕಾಗಿತ್ತು ಸುಮಾರು ವರ್ಷಗಳಿಂದ, ಸುಮಾರು ತಿಂಗಳುಗಳಿಂದ ನಾನು ನೋಡ್ತಾ ಇದ್ದೀನಿ. ಹಾಗಾಗಿ ರಾಯರನ್ನು ಕೂಡ ಬಹಳಷ್ಟು ಬೇಡ್ಕೊಂಡಿದ್ದೆ ಅನ್ನುವ ರೀತಿ ಏನಾದರೂ ಇತ್ತು ಅಂತ ಹೇಳಿದ್ರೆ ಆ ಹಣ ಮರಳಿ ನಿಮ್ಮ ಹತ್ರ ಬರುವಂತ ಸಾಧ್ಯತೆ, ಹಾಗೆ ಕಳ್ಕೊಂಡಿದ್ದು ಪಡ್ಕೊಳ್ಳುವಂತಹ ಸಾಧ್ಯತೆ. ಯಾರೆಲ್ಲ ರಾಯರ ಭಕ್ತರು ಬಹಳಷ್ಟು ಆರಾಧನೆ ಮಾಡ್ತಿದ್ದೀರಲ್ಲ, ಈ ಸಮಯ ಏನೇ ಇರಬಹುದು, ಬಟ್ ಕಳ್ಕೊಂಡಿರೋದನ್ನು ಕೂಡ ಪಡೆಯುವಂತಹ ಯೋಗ ಕೂಡ ನಿಮ್ಗೆ ರಾಯರಿಂದ ಬರ್ತಾ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆ 10 ಆಫ್ ಕಪ್ಸ್ ಬಂದಿರೋದ್ರಿಂದ ಫ್ಯಾಮಿಲಿಯ ವಿಚಾರದಲ್ಲಿ ಒಂದಷ್ಟು ಖುಷಿಯ ವಾತಾವರಣ ಆಗಿರಬಹುದು. ನಿಮ್ಮ ಲೈಫಲ್ಲಿ ಏನಾದರೂ ಅಚೀವ್ ಮಾಡ್ಬೇಕು, ಫ್ಯಾಮಿಲಿ ಸಪೋರ್ಟಿವ್ ಆಗಿ ಇಟ್ಕೊಂಡು ಮುಂದಿನ ಜೀವನದಲ್ಲಿ ನಾನು ಸಪೋರ್ಟಿವ್ ಆಗಿ ನಾನು ಮುಂದೆ ಒರಿಬೇಕು ಅನ್ನೋದು ಏನಾದರೂ ಇತ್ತು ಅಂದರೆ ಆಬ್ವಿಯಸ್ಲಿ ಆಗುತ್ತೆ ಅಂತ ಹೇಳಿ. ಗಂಡ ಹೆಂಡತಿ ನಡುವೆ ಆಗಿರ್ಬೋದು, ಅಥವಾ ಫ್ಯಾಮಿಲಿ ರಿಲೇಟಿವ್ಸ್ಗಳ ನಡುವೆ ಆಗಿರ್ಬೋದು, ಕಿರಿಕಿರಿ ಏನಾದರೂ ಇತ್ತು ಅಂತ ಹೇಳಿದ್ರೆ ಅದೆಲ್ಲ ಸರಿ ಹೋಗುವ ಸಾಧ್ಯತೆ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆ ಇಲ್ಲಿ 5 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಬಹಳಷ್ಟು ವಿಚಾರಗಳಲ್ಲಿ ನೀವು ಸರಿಯಾದ ರೀತಿಯಲ್ಲಿ ಸಂಪೂರ್ಣವಾಗಿ ಯಾರದೇ ಬಗ್ಗೆ
ಬಗ್ಗೆ ಆಗಿರಬಹುದು, ಯಾವುದೇ ವಿಚಾರಗಳಲ್ಲಿ ಆಗಿರಬಹುದು, ನೀವು ಸರಿಯಾದ ರೀತಿಯಲ್ಲಿ ಅವರನ್ನ ಅರ್ಥ ಮಾಡ್ಕೊಳ್ಳುವಂಥದ್ದಾಗಿರ್ಬೋದು, ಬೇಗ ನಂಬುವಂಥದ್ದಾಗಿರ್ಬೋದು, ಈ ರೀತಿಯೆಲ್ಲ ಮಾಡಕೂಡದು. ಯಾಕೆ ಅಂತ ಹೇಳಿದ್ರೆ ಅಂತ ವ್ಯಕ್ತಿಗಳಿಂದನೇ ನಿಮ್ಮ ಮನಸ್ಸಿಗೆ ನೋವಾಗುವಂತಹ ಸಾಧ್ಯತೆ ಇದೆ. ಹಾಗೆ ನಿಮ್ಮ ವಿಚಾರಗಳನ್ನ ಬೇರೆಯವ್ರ ಹತ್ರ ಹೇಳ್ಕೊಳ್ಳುವಂಥದ್ದು ಅಥವಾ ನಿಮ್ಮ ಲೂ ಪಾಯಿಂಟ್ಸ್ ಗಳನ್ನ ನೀವೇ ಕೊಟ್ಟು ಹಗ್ಗ ಕೊಟ್ಟು ಕೈ ಕಟ್ಟಿಕೊಳ್ಳೋ ಹಾಗೆ ಆಗತ್ತೆ. ಸೊ ಹಾಗಾಗಿ ಯಾರಂದ್ರೆ ಅವರನ್ನ ನಂಬುವಂಥದ್ದು ಅಥವಾ ನಿಮ್ಮ ಪರ್ಸನಲ್ ವಿಚಾರಗಳನ್ನ ಶೇರ್ ಮಾಡುವಂತಹ ಅವಶ್ಯಕತೆ ಇಲ್ಲ ಅನ್ನುವಂತಹ ಸೂಚನೆ ನಿಮ್ಗೆ ಸಿಗ್ತಾ ಇದೆ ಅಂತ ಹೇಳ್ಬಹುದು. ಸೊ ಇದು ಸೆಕೆಂಡ್ ಕಾರ್ಡ್ ರೀಡಿಂಗ್ ಆಗಿತ್ತು. ಯಾರೆಲ್ಲ ಮೂರನೆಯ ಕಾರ್ಡ್, ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ರಾಯರ ಸಂದೇಶ ಏನಾಗಿದೆ, ಯಾವ ವಿಚಾರ ನಿಮ್ಮ ಲೈಫಲ್ಲಿ ಬರುವಂಥದ್ದಿದೆ, ರಾಯರ ಸೂಚನೆ ಏನಾಗಿದೆ, ರಾಯರ ಭಕ್ತರಿಗೆ ಯಾವ ಸೂಚನೆ ಸಿಗ್ತಾ ಇದೆ. ಯಾರೆಲ್ಲ ಮೂರನೇ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ರಾಯರ ಸಂದೇಶ, ರಾಯರ ಸೂಚನೆ ಏನಾಗಿದೆ ಅನ್ನೋದು. ಇಲ್ಲಿ 5 ಆಫ್ ವಾಂಡ್ಸ್ ಬಂದಿದೆ, ಓಕೆ, ಟೆಂಪರೆನ್ಸ್ ಬಂದಿದೆ, 2. ಇಲ್ಲಿ ಇತ್ತೀಚೆಗೆ ಬಹಳಷ್ಟು ಜನಗಳ ನಡುವೆ ನೀವೇನೇ ಒಳ್ಳೇದು ಮಾತಾಡಿದ್ರು ಕೂಡ ಕಿರಿಕಿರಿ ಆಗುವಂಥದ್ದಾಗಿರ್ಬೋದು, ಅಥವಾ ನಿಮ್ಮ ಮನಸ್ಸಿಗೆ ನೋವಾಗುವ ರೀತಿಯಲ್ಲಿ ಸುತ್ತ ಇರುವಂಥ ಜನಗಳಾಗಿರ್ಬೋದು, ನಿಮಗೆ ಸರಿಯಾದ ರೀತಿಯಲ್ಲಿ ಯೋಚನೆ ಮಾಡೋದಕ್ಕೂ ಕೂಡ ಕೆಲವು ಜನಗಳು ಬಿಡದೇ ಇರುವ ಹಾಗೆ ನಿಮ್ಮನ್ನ ಕಟ್ಟಾಕುವಂಥದ್ದಾಗಿರ್ಬೋದು, ಅಥವಾ ನೀವು ತಪ್ಪು ದಾರಿಗೆ ಹೋಗುವ ರೀತಿಯಲ್ಲಿ ಜನಗಳಿಂದ ನಿಮಗೆ ಒಂದಷ್ಟು ಕುತಂತ್ರ ಕೆಲಸಗಳು ನಡೀತಾ ಇದೆ. ಹಾಗೆ ಯಾರಂದ್ರೆ ಅವರನ್ನ ನಂಬುವಂಥದ್ದಾಗಿರ್ಬೋದು, ಅಥವಾ ನಿಮ್ಮ ಮುಂದಿನ ಲೈಫ್ ಬಗ್ಗೆ ಯಾರಿಗೂ ಹೇಳಿ ಅವರೇ ಅವರ ಜೀವನದಲ್ಲಿ ಮುಂದುವರೆದಿರೋದಿಲ್ಲ ಅಂಥವ್ರ ಹತ್ರ ಹೋಗಿ ಡಿಸಿಷನ್ ನ ಕೇಳುವಂಥದ್ದು, ಅಂಥವ್ರು ಹೇಳಿದ್ದನ್ನ ನೀವು ಅಳವಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ನೀವು ಬಹಳಷ್ಟು ಬುದ್ಧಿವಂತರಿದ್ದೀರಿ, ರಾಯರ ಭಕ್ತರಾಗಿದ್ದೀರಿ, ನಿಮ್ಗೆ ಒಂದು ಇಂಟ್ಯೂಷನ್ ಅನ್ನೋದು ವರ್ಕ್ ಆಗೇ ಆಗುತ್ತೆ. ಅದ್ರ ಜೊತೆಲಿ ನೀವು ಹೋಗ್ಬೇಕಾಗತ್ತೆ. ಇಲ್ಲಿ ಟೆಂಪರೆನ್ಸ್ ಬಂದಿರೋದ್ರಿಂದ ದಯವಿಟ್ಟು ಈ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರಿಗೆ ತಾಳ್ಮೆ ಅವಶ್ಯಕತೆ ಬಹಳ ಇದೆ ಅಂತ ಹೇಳ್ತಾ ಇದೆ. ತಾಳ್ಮೆಯಿಂದ ಎಷ್ಟು ಇರ್ತೀರಿ, ಈ ಸಮಯ ಏನಾದರೂ ನೀವು ತಾಳ್ಮೆಯಿಂದ ವರ್ತನೆ ಮಾಡಿದ್ದಾಗಿದ್ರೆ ನಿಮ್ಮ ಲೈಫ್ ಬಹಳಷ್ಟು ಚೆನ್ನಾಗಿರುತ್ತೆ. ಇಲ್ಲ ಅಂತ ಹೇಳಿದ್ರೆ ತಾಳ್ಮೆಯಿಂದ ಇಲ್ಲದೆ ನೀವೇನಾದ್ರೂ ಸಡನ್ ಆಗಿ ಮಾತನಾಡುವಂಥದ್ದು, ಅಥವಾ ಸಡನ್ ಆಗಿ ನೀವು ಟ್ರಿಗರ್ ಆಗುವಂಥದ್ದು, ಅಥವಾ ಇಂಥ ಜನಗಳು ಬಹಳಷ್ಟು ನಿಮಗೆ ಗೊಂದಲ ಕೊಡೋದಕ್ಕಿಂತನೇ ಬರ್ತಾರೆ. ಇದೇ ಮುನ್ಸೂಚನೆ ನಿಮ್ಗಾಗಿದೆ. ಬಹಳಷ್ಟು ಗೊಂದಲ ಕೊಟ್ಟು ನಿಮ್ಮನ್ನ ಮ್ಯಾನಿಪುಲೇಟ್ ಮಾಡಿ ನಿಮ್ಮ ತಾಳ್ಮೆಗೆಡಿಸುವಂತಹ ಸಾಧ್ಯತೆನೂ ಇದೆ. ಇದರಿಂದಾಗಿ ನೀವು ಬಹಳಷ್ಟು ಗೊಂದಲಗಳಾಗಿರ್ಬೋದು, ಅಥವಾ ಕೆಟ್ಟ ಯೋಚನೆಗಳು ನಿಮ್ಮ ಲೈಫಲ್ಲಿ ಬರುವಂಥದ್ದು, ಹಾಗೆ ಸುಮ್ಮನೆ ಕೂರುವಂಥದ್ದು, ಮನಸ್ಸು ಎರಡೆರಡು ರೀತಿಯಲ್ಲಿ ಯೋಚನೆ ಮಾಡುವಂಥದ್ದು, ಸರಿಯಾದ ನಿದ್ದೆನೂ ಕೂಡ ಮಾಡದೇ ಇರುವ ರೀತಿಯಲ್ಲಿ ತಲುಪುವಂಥದ್ದು ಮಾಡ್ಕೊಳ್ತೀರಿ. ದಯವಿಟ್ಟು ಈ ಏನ್ ಸಮಯ ಇದೆಯಲ್ಲ, ಒಂದಷ್ಟು ಸಮಯ ನಿಮ್ಗೆ ಸಮಂಜಸ ಅಲ್ಲ. ಸೊ ಹಾಗಾಗಿ ತಾಳ್ಮೆಯಿಂದ ಎಷ್ಟು ಇರ್ತೀರಿ, ಯಾರು ಎಷ್ಟೇ ಜಗಳ ಆಡಲಿ, ಎಷ್ಟೇ ಕಿರಿಕಿರಿ ಮಾಡಲಿ, ಎಷ್ಟೇ ಪ್ರಯತ್ನ ಪಡಲಿ, ನಿಮ್ಮನ್ನ ಹಾಳು ಮಾಡೋದಕ್ಕೆ ಪ್ರಯತ್ನ ಪಡಲಿ, ಅವ್ರು ನಿಮ್ಗೆ ಹಾಳು ಮಾಡ್ತಿದ್ದಾರೆ ಅಂತ ನಿಮ್ಗೆ ಗೊತ್ತಿದ್ರು ಕೂಡ ರಿಯಾಕ್ಟ್ ಮಾಡೋದಕ್ಕೆ ಹೋಗ್ಬೇಡಿ, ತಾಳ್ಮೆಯಿಂದ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಫಾಲೋ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸನ್ ಟಾರೋಟಿಂಗ್ ಸೆಷನ್ ಬೇಕು ಅನ್ನೋದಾದ್ರೆ ಡಿಸ್ಪ್ಲೇಯಲ್ಲಿ ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ.